ಲಿಖಿತ ದೂರನ್ನ ನೀಡಿದಂಥ ವೈಶಾಖ್. ಮಗನ ಆತ್ಮಹತ್ಯೆ ಅಂತ ವೈಶಾಖ್ ತಂದೆ ಈಗ ದೂರನ್ನ ಕೂಡ ಕೊಟ್ಟಿದ್ದಾರೆ. ಪ್ರಕರಣ ದಾಖಲು ಮಾಡಿಕೊಳ್ಳಲಿರುವಂತಹ ಪೊಲೀಸರು ಲಿಖಿತ ದೂರನ್ನ ಕೊಟ್ಟಿದ್ದಾರೆ. ವೈಶಾಖ್ ಕುಟುಂಬಸ್ಥರು ಮಗನ ಆತ್ಮಹತ್ಯೆ ಅಂತ ವೈಶಾಖ್ ತಂದೆ ದೂರನ್ನ ಕೊಟ್ಟಿದ್ದಾರೆ. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಒಂದು ಡೆತ್ ನೋಟ್ ಕೂಡ ಇಲ್ಲಿವರೆಗೂ ಕೂಡ ಪತ್ತೆಯಾಗಿಲ್ಲ ಅಥವಾ ಯಾರಿಗಾದ್ರೂ ಸಂದೇಶ ಕಳಿಸಿದ್ದಾರೆ. ಕೇವಲ ಕೃಷಿ ತಾಪಂಡಾಗ ಮಾತ್ರ ಅವರು ಕರೆ ಮಾಡಿ ಈ ರೀತಿಯ ಆತ್ಮಹತ್ಯೆ ಮಾಡ್ಕೊಳ್ತಿರೋದಾಗಿ ತಿಳಿಸಿದ್ದಾರೆ. ಅಂದ್ರೆ ನಿಖರ ಕಾರಣ ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಏನು ಡಿಪ್ರೆಷನ್ ಅಂತ ಅಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡಿದ್ರು, ಅದಕ್ಕೆ ಸ್ವಲ್ಪ ಕಾಲಾವಕಾಶ ಕೊಟ್ಟಿದ್ರೆ ಬಹುಶಃ ಬದುಕುಳಿಬಹುದತ್ತೇನೋ. ಈ ರೀತಿಯಾದಂಥ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಳ್ತಾರೆ ಅಂದರೆ ಅದರ ಹಿಂದೆ ಒಂದು ದೊಡ್ಡ ಕಾರಣವೇ ಇರುತ್ತೆ. ಅದೇನು ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ಹಚ್ಚಬೇಕಾಗಿದೆ. ಇನ್ನು ಘಟನೆ ನಡೆದಂತಹ ಸಂದರ್ಭದಲ್ಲಿ ಕೃಷಿ ತಾಪಂಡ ಕೂಡ ಸ್ಥಳದಲ್ಲಿರಲಿಲ್ಲ, ಅವರೆಲ್ಲೂ ಬೇರೆ ಕಡೆ ಇರ್ತಾರೆ. ವೈಶಾಖ್ ಏಕಾಏಕಿ ಕರೆ ಮಾಡಿ ಈ ರೀತಿ ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಹೇಳ್ತಾ ಇದ್ದಂತೆ ಕೃಷಿ ತಾಪಂಡಗೂ ಕೂಡ ಗಾಬರಿ ಆಗಿರುತ್ತೆ. ಅವರ ಕುಟುಂಬಸ್ಥರಿಗೆ ಮಾಹಿತಿಯನ್ನು ಕೊಡ್ತಾರೆ. ಎಲ್ಲರೂ ಕೂಡ ಅಲ್ಲಿಗೆ ತೆರಳುವಂತಹ ಸಂದರ್ಭದಲ್ಲಾಗಲೇ ವೈಶಾಖ್ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ನಿನ್ನೆ ನಡೆದಿರುವಂತಹ ಘಟನೆ ಇದು. ಕೃಷಿ ತಾಪಂಡ ಫ್ಲ್ಯಾಟ್ನಲ್ಲೇ ನಡೆದಿರೋದು. 4ನೇ ಹಂತದಲ್ಲಿರುವಂಥ 403ನೇ ನಂಬರ್ ಫ್ಲ್ಯಾಟ್ನಲ್ಲಿ, ಇದೇ ಅಪಾರ್ಟ್ಮೆಂಟ್ ನಾವೇನು ಗಮನಿಸ್ತಾ ಇದ್ದೀವಿ. ಕೃಷಿ ತಾಪಂಡ ತಂಗಿದಂಥ ಅಪಾರ್ಟ್ಮೆಂಟ್ ಇದು. 4ನೇ ಫ್ಲ್ಯಾಟ್ನಲ್ಲಿ ವೈಶಾಖ್ ಮೃತದೇಹ ಕೂಡ ಪತ್ತೆಯಾಗಿದೆ. ಇದು ನಾವು ಗಮನಿಸ್ತಾ ಇರುವಂಥದ್ದು ಎಲಿಗೆಂಟ್ ಟೆರೆಸನ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂತಹ ಘಟನೆ. ಹಲವು ವರ್ಷಗಳಿಂದ ಇವರ ಸ್ನೇಹ ಅತಿ ಹೆಚ್ಚು ಸಲಿಗೆಯಿಂದ ಕೂಡ ಸಾಗಿತ್ತು ಅಂತ ಅರವಿಂದ್ ರೆಡ್ಡಿ ಆರೋಪಗಳನ್ನು ಮಾಡ್ತಿದ್ರು. ನನ್ನ ಬಳಿ ದುಡ್ಡನ್ನು ತೆಗೆದುಕೊಂಡು ಇನ್ಯಾರೋ ಸ್ನೇಹಿತನ ಜೊತೆ ಟ್ರಿಪ್ ಹೋದರೆ ನಾನು ಹೇಗೆ ಸಹಿಸಬೇಕು ಅನ್ನುವಂಥ ಮಾತುಗಳನ್ನು ಕೂಡ ಅರವಿಂದ್ ರೆಡ್ಡಿ ಕಳೆದ ಬಾರಿ ಆದಂತಹ ಘಟನೆಯಲ್ಲಿ ಮಾತನಾಡಿದರು. ಈ ಅತ್ಯಾಪ್ತ ಸ್ನೇಹಿತ ಇದೀಗ ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಆತ್ಮಹತ್ಯೆಗೆ ಶರಣಾಗಿದ್ದಾರೆ ವೈಶಾಖ್. ಕೃಷಿ ತಾಪಂಡ ತಂಗಿದಂಥ ಅಪಾರ್ಟ್ಮೆಂಟ್ನಲ್ಲಿಯೇ ಸೂಸೈಡ್ ಮಾಡಿಕೊಂಡಿದ್ದಾರೆ. ಎಲಿಗೆಂಟ್ ಟೆರೆಸನ್ ಅಪಾರ್ಟ್ಮೆಂಟ್ನಲ್ಲಿ ಒಂದು ಘಟನೆ ನಡೆದಿದ್ದು. ಕೃಷಿ ತಾಪಂಡ ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ಆ ಸ್ಥಳದಲ್ಲಿರಲಿಲ್ಲ, ಬೇರೆಲ್ಲೋ ಇರ್ತಾರೆ. ವೈಶಾಖ್ ಕರೆ ಮಾಡಿ ತಾವು ಆತ್ಮಹತ್ಯೆ ಮಾಡ್ಕೊಳ್ತಿದ್ದೀನಿ ಅಂತ ತಿಳಿಸ್ತಾರೆ. ತಕ್ಷಣವೇ ಕುಟುಂಬಸ್ಥರಿಗೆ ಮಾಹಿತಿಯನ್ನು ತಿಳಿಸ್ತಾರೆ. ಅಷ್ಟರಲ್ಲಾಗಲೇ ಪ್ರಾಣ ಪಕ್ಷಿ ಹಾಕಿಕೊಂಡಿತು. ಆತ್ಮಹತ್ಯೆಗೂ ಮುನ್ನ ಕೃಷಿ ತಾಪಂಡಗೆ ವೈಶಾಖ್ ಕರೆಯನ್ನು ಮಾಡಿರ್ತಾರೆ. ನನಗೆ ಜೀವನವೇ ಸಾಕಾಗಿ ಹೋಗಿದೆ, ಬದುಕೋಕೆ ಇಷ್ಟವಿಲ್ಲ. ನಿನ್ನೆ ಸಂಜೆ ಮೆಸೇಜ್ ಕೂಡ ಕಳಿಸಿರ್ತಾರೆ. ವೈಶಾಖ್ ಮೆಸೇಜ್ನಲ್ಲಿ ಇಬ್ರು ಕೂಡ ಮಾತನಾಡಿಕೊಂಡಿರ್ತಾರೆ. ಮೆಸೇಜ್ ಹಾಕಿದ ವೇಳೆ ಕ್ಷೇಮವನದಲ್ಲಿ ಕೃಷಿ ತಾಪಂಡ ಇದ್ರು ಅಂತ ತಿಳಿದು ಬರ್ತಾರೆ. ಈ ರೀತಿ ಮಾಡ್ಕೊಳ್ಬೇಡ ಅಂತ ಧೈರ್ಯವನ್ನ ಹೇಳಿರ್ತಾರೆ ನಟಿ. ಕ್ಷೇಮವನಕ್ಕೆ ಹೋದಂಥ ವಿಡಿಯೋಗಳನ್ನು ಕೂಡ ಇತ್ತೀಚೆಗಷ್ಟೇ ಕೃಷಿ ತಾಪಂಡ ಪೋಸ್ಟ್ ಕೂಡ ಮಾಡಿದರು. ಒಂದು ವಾರ ಅಲ್ಲೇ ತಾವು ತಂಗೋದಾಗಿ ಕೂಡ ಪೋಸ್ಟ್ ಮಾಡಿದರು. ಅಲ್ಲಿದ್ದಂತಹ ಸಂದರ್ಭದಲ್ಲೇ ಗೆಳೆಯ ಇಲ್ಲಿ ಮೃತಪಟ್ಟಿರೋದು ನಿಜಕ್ಕೂ ಕೂಡ ಕೃಷಿ ತಾಪಂಡಗೂ ಆಘಾತವನ್ನುಂಟು ಮಾಡಿರುತ್ತೆ. ಯಾಕಂದರೆ ಇತ್ತೀಚೆಗಷ್ಟೇ ಆದಂಥ ಅರವಿಂದ್ ರೆಡ್ಡಿ ಪ್ರಕರಣದ ಬೆನ್ನಲ್ಲೇ ಸಾಕಷ್ಟು ಚೇತರಿಕೆಯನ್ನು ಕೂಡ ಕಂಡುಕೊಂಡಿದ್ರು ಕೃಷಿ ತಾಪಂಡ. ಕೆಲವು ಇಂಟರ್ವ್ಯೂಗಳಲ್ಲೂ ಕೂಡ ಹೇಳ್ಕೊಂಡಿದ್ರು. ತಮಗಾದಂಥ ನೋವಿನ ಬಗ್ಗೆ ಕೂಡ ಎಳೆಯಾಗಿ ಬಿಚ್ಚಿಟ್ಟಿದ್ರು. ಯಾವ ಕಾರಣಕ್ಕಾಗಿ ಈ ರೀತಿ ಆಯಿತು, ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ವಿಧಿ ಮುಂದೆ ಯಾವುದು ಕೂಡ ದೊಡ್ಡಲ್ಲ ಅಂತ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿ ತಮ್ಮ ವಾಸ್ತವಕ್ಕೆ ಬಂದು ನಂತರದಲ್ಲಿ ಜೀವನವನ್ನು ನಡೆಸ್ತಾ ಇದ್ದು. ಇಂಥ ಸಂದರ್ಭದಲ್ಲೇ ಗೆಳೆಯನ ಆಘಾತ ಹೊಂದಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ಮಂಗಳ ಇದ್ದಾರೆ. ಮಂಗಳ, ನಾವು ಗಮನಿಸ್ತಾ ಇದ್ವಿ ಹಲವು ವರ್ಷಗಳಿಂದ ಇಬ್ಬರ ಅತ್ಯಾಪ್ತ ಸ್ನೇಹ ಕೂಡ ಇತ್ತು. ಅರವಿಂದ್ ರೆಡ್ಡಿ ಕೂಡ ಗಂಭೀರ ಆರೋಪಗಳನ್ನು ಮಾಡಿದ್ರು, ತಮಗೆ ಬೆದರಿಕೆ ಒಡ್ಡಿದ್ರು, ಜೊತೆಗೆ 6-7 ಕೋಟಿಗೆ ಡಿಮ್ಯಾಂಡ್ ಕೂಡ ಮಾಡಿದ್ರು ಅಂತ. ಅದಾದ ನಂತರಲ್ಲೇ ಅವರನ್ನ ಬಂಧನಕ್ಕೆ ಒಳಪಡಿಸಲಾಯಿತು. ನಂತರ ಬಿಡುಗಡೆ ಆಗಿತ್ತು. ನಂತರದಲ್ಲಿ ಡಿಪ್ರೆಷನ್ಗೆ ಹೋಗಿದ್ರು ವೈಶಾಖ್ ಅಂತ ಕೂಡ ಹೇಳಲಾಗ್ತದೆ. ಈ ವೈಶಾಖ್ ಹಿನ್ನೆಲೆ ಏನು? ಕೃಷಿ ತಾಪಂಡಾಗೂ ಹಾಗೆ ವೈಶಾಖ್ಗೆ ಎಷ್ಟು ವರ್ಷದ ಪರಿಚಯ, ಏನು ಮಾಹಿತಿ ಸಿಗ್ತಾ ಇದೆ? ಶಕುಂತಲಾ, ಕೃಷಿ ಮತ್ತು ವೈಶಾಖಗೆ ಸುಮಾರು 2-3 ವರ್ಷಗಳಿಂದ ಪರಿಚಯ ಅಂತ ಅನಿಸುತ್ತೆ. ಯಾಕಂದರೆ ಈ ಹಿಂದೆ ಏನೆಲ್ಲ ಕೇಸ್ ಆಗಿತ್ತು ಅದು 2025ರಲ್ಲಿ. ಸೊ ಆವಾಗ ವೈಶಾಖ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಸೊ ಅವರ ಆಪ್ತ ಸ್ನೇಹಿತರು ಜೊತೆಗೆ ಕೃಷಿ ಸೇರಿಕೊಂಡು ನನ್ನ ಮೇಲೆ ಈ ಥರ ಬೆದರಿಕೆ ಪತ್ರ ಹೊರಡುತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮೇ ಬಿ ಒಂದು 2 ಇಯರ್ಸ್ ಫ್ರೆಂಡ್ಶಿಪ್ ಅಂತ ಅನಿಸುತ್ತೆ. ನನಗೆ ಸದ್ಯಕ್ಕೆ ವೈಶಾಖ್ ಬಗ್ಗೆ ಅಷ್ಟಾಗಿ ಮಾಹಿತಿ ಇಲ್ಲ. ಆದರೆ ಕೆಲವೊಂದಷ್ಟು ಮಾಹಿತಿ ಪ್ರಕಾರ ಅವರು ಏನೋ ಆರ್ಮ್ಡ್ ಫೋರ್ಸಸ್ ಕೆಲಸದಲ್ಲಿದ್ದರು. ಜೊತೆಗೆ ಅವ್ರಿಗೆ ಮದುವೆ ಕೂಡ ಆಗಿತ್ತು 15 ವರ್ಷಗಳ ಹಿಂದೆಯೇ. ಅವ್ರಿಗೆ ಪತ್ನಿ ಇದ್ದಾರೆ, ಜೊತೆಗೆ ಮಗು ಕೂಡ ಇದೆ. ಸೊ ಇನ್ನೂ ಡಿವೋರ್ಸ್ ಆಗಿಲ್ಲ. ಆದರೂ ಕೂಡ
ಕೃಷಿ ಜೊತೆ ಅವರ ಅಪಾರ್ಟ್ಮೆಂಟ್ನಲ್ಲೇ ವಾಸವಿದ್ರು ಇಬ್ಬರು ಜೊತೆಯಾಗಿ ಒಟ್ಟೊಟ್ಟಿಗೇನೆ ಕಳೆದ ಒಂದು ವರ್ಷದಿಂದ 1.5 ವರ್ಷದಿಂದ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಜೊತೆಗೆ ಇನ್ನೊಂದೇನು ಅಂತಂದರೆ ಕೃಷಿಯವರು ಇತ್ತೀಚೆಗಷ್ಟೇ ಕ್ಷೇಮವನಕ್ಕೆ ಹೋಗಿದ್ರು ನ್ಯಾಚುರೋಪತಿ ರೀಟ್ರೀಟ್ಗೋಸ್ಕರ. ಅಫ್ಕೋರ್ಸ್ ಅಲ್ಲಿ ಹೋದ್ಮೇಲೆ 1 ವಾರ ಇರ್ತಾರೆ ಎಲ್ಲರೂ ಕೂಡ ನ್ಯಾಚುರೋಪತಿ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ. ಸೊ ನಿನ್ನೆ ಅಷ್ಟೇ ಅವರ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ರೀಟ್ರೀಟ್ ಬಗ್ಗೆ, ಅಂದರೆ ಯಾವ ಥರ ಎಲ್ಲ ಪ್ರೊಸೀಜರ್ಸ್ ಇರುತ್ತೆ ಅಲ್ಲಿ, ಯಾವ ಥರ ಟ್ರೀಟ್ಮೆಂಟ್ ಕೊಡ್ತಾರೆ ನ್ಯಾಚುರೋಪತಿ ಟ್ರೀಟ್ಮೆಂಟ್ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಶೇರ್ ಮಾಡ್ಕೊಂಡಿದ್ರು. ಜೊತೆಗೆ ಅವರು ಇನ್ಸ್ಟಾಗ್ರಾಮ್ ಸ್ಟೇಟಸ್ಸು ಮತ್ತು ಅದನ್ನೆಲ್ಲ ನೋಡಿದಾಗ ಅವ್ರು ನೆನ್ನೆ ಅಲ್ಲೇ ಇದ್ದರು ಅಂತ ಅನಿಸುತ್ತೆ ಕ್ಷೇಮವನದಲ್ಲಿ. ಸೊ ಆಗ ಏನು ಸಂಜೆ ವೈಶಾಖ್ ಅವರಿಂದ ಒಂದು ಮೆಸೇಜ್ ಬರುತ್ತೆ, ನಾನು ಇನ್ನು ಇರೋದಿಲ್ಲ, ನಾನು ಸಾಯ್ತೀನಿ ಅಂತ ಹೇಳ್ಬಿಟ್ಟು. ಆವಾಗ ಕೃಷಿ ತಾಪಂಡ ಅವರು ಹೇಳ್ತಾರೆ, ಇಲ್ಲ ಇದು ಏನೂ ಆಗೋದಿಲ್ಲ, ನಾನು ಇದ್ದೀನಿ ನಿನ್ನ ಜೊತೆ, ನೀನು ಈ ಥರ ಮಾಡ್ಕೋಬೇಡ, ನಾನು ಬಂದ ಮೇಲೆ ನಾವಿಬ್ಬರು ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ ಬರೋಣ, ಮನ್ಸು ಕೂಡ ಹಗುರ ಆಗುತ್ತೆ, ಏನೂ ಆಗೋದಿಲ್ಲ, ನಾನು ಇದ್ದೀನಿ, ಸೊ ನಾನು ಬರ್ತೀನಿ ಅನ್ನೋ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿರ್ತಾರೆ. ಸೊ ಯಾವಾಗ ಇವರು ಈ ಥರ ಮೆಸೇಜ್ ಹಾಕ್ತಾರೋ ಕೃಷಿ ತಾಪಂಡ ಅವರು ಕ್ಷೇಮವನದಿಂದ ಇಮಿಡಿಯೇಟ್ RR ನಗರಕ್ಕೆ ಅವರ ಅಪಾರ್ಟ್ಮೆಂಟ್ಗೆ ತೆರಳ್ತಾರೆ. ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಆಲ್ರೆಡಿ 11 ಗಂಟೆ ಆಗಿರುತ್ತೆ. ಸೊ ಅಷ್ಟರಲ್ಲಿ ಆಲ್ರೆಡಿ ನೋಡಿರೋಂತೆ 8:30ಗೆ ವೈಶಾಖ್ ಅವರು ಸೂಸೈಡ್ ಮಾಡ್ಕೊಂಡಿರೋದ್ರಿಂದ ಸೊ ಅಷ್ಟರಲ್ಲಿ ಆಲ್ರೆಡಿ ಅವ್ರು ನಿಧನರಾಗಿರ್ತಾರೆ. ಅದಾದ ನಂತರ ಕೃಷಿ ತಾಪಂಡ ಅವರು ರಾತ್ರಿ 11 ಗಂಟೆಗೇನೋ RR ನಗರ ಪೊಲೀಸ್ ಸ್ಟೇಷನ್ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡಿ ಅವರು ಈ ಥರ ಆಗಿದೆ ಅನ್ನೋ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಇರೋವಂಥದ್ದು. ಸೊ ಅದೇ ಇವರಿಬ್ಬರು ಫ್ರೆಂಡ್ಶಿಪ್ಪು ಸುಮಾರು 2 ವರ್ಷಗಳದ್ದು ಶಕುಂತಲಾ. ಧನ್ಯವಾದ ಮಂಗಳ ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ.